ಹಾಕ್ಕೊಂಡಿಲ್ಲ ಅವತ್ತು. ಸ್ಟಿಕ್ಕರ್ ಒಂದು ಇದೋಗಿತ್ತು, ಅದೊಂದು ಇಟ್ಕೊಂಡೆ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ಲ. ನಾನು ಕೃಪಾ. ಟೈಮ್ ಬಂದು 6:45 ಆಯಿತು. ಎದ್ದಿದ್ದು ಸ್ವಲ್ಪ ಲೇಟ್ ಆಯಿತು ಇವತ್ತು. 6 ಗಂಟೆ ಆಗೋಗಿತ್ತು, 6:05 ಆಗಿತ್ತು. ನಮ್ಮನೆಯವರು ಬೆಳಗ್ಗೆ ಬೇಗ ಎದ್ದು ಪೇಪರ್ ಓದಕ್ಕೆ ಹೋಗಿದ್ದಾರಾ. ಅವ್ರು ಹೋದ್ಮೇಲೆ ನಂಗೆ ಚೆನ್ನಾಗಿ ನಿದ್ದೆ ಬಂದುಬಿಟ್ಟಿದೆ. ನಿದ್ದೆ ಅಂದ್ರೇನು, ಕನಸೆಲ್ಲ ಬಿದ್ದುಬಿಟ್ಟಿದೆ. ಅದೇ ತಿಂಡಿ ಏನು ರೆಡಿ ಮಾಡ್ಕೊಂಡಿರಲಿಲ್ಲ. ಒಂದು ಸ್ವಲ್ಪ ಅನ್ನ ಇತ್ತು, ರೊಟ್ಟಿ ಮಾಡ್ಬೋದಾಗಿತ್ತು. ಆಮೇಲೆ ನಾನು ರೊಟ್ಟಿ ಮಾಡೋದು ಬೇಡ ಅಂತ ಅಂದ್ಕೊಂಡು ನಾನು ಚಪಾತಿ ಮಾಡೋಣ ಅಂತ ಅಂದ್ಕೊಂಡೆ. ಪನ್ನೀರ್ ಇರಲಿಲ್ಲ. ಅವ್ರು ಕೇಳಿದ್ರು ಹಾಲು ತರಬೇಕಾ ಅಂತ. ಬೇಡ, ಹಾಲಿತ್ತ ಹಂಗಾಗಿ ಬೇಡ ಅಂತ ಅಂದೆ. ಅದು ಖಾಲಿ ಆದಮೇಲೆ ತಂದುಬಿಡೋಣ ಅಂತ ಹೇಳಿ ಸುಮಾರಿತ್ತು. ನಾನು ಅರ್ಧ ಲೀಟ್ರಲ್ಲೇ ಇದ್ದರೆ ತರ್ಸ್ಕೊಂಡ್ಬಿಡ್ತೀನಿ. ಹತ್ರ 1 ಲೀಟ್ರ್ ಹಾಲೇ ಇತ್ತು. ಹಾಗಾಗಿ ಬೇಡ ಅಂತ ಅಂದೆ. ಪನ್ನೀರ್ ಒಂದು ತರಬೇಕಿತ್ತು, ಮರ್ತುಬಿಟ್ಟೆ. ಪನ್ನೀರ್ ಹಾಕಿ ನಾನು ಚಪಾತಿ ಮಾಡಿ ಗ್ರೇವಿ ಏನಾದ್ರು ಮಾಡೋಣ ಅಂತ. ನಿನ್ನೆ ತರಕಾರಿ ತಂದಿದ್ದಾರೆ. ನಿನ್ನೆ ಸೋಮವಾರ ಸಂತೆ. ನಾನು ಮೂಲಂಗಿ ತಿನ್ನೋದೇ ಇಲ್ಲ. ನಾನು ಹೇಳಿದ್ದೀನಿ ಮೂಲಂಗಿ ತರಬೇಡಿ ಅಂತ ಹೇಳಿ. ಮತ್ತೆ ಮೂಲಂಗಿ ತಗೊಬಂದಿದ್ದಾರೆ. ನಾನು ಯಾವ ತರಕಾರಿನೂ ತೆಗೆದೂ ಇರಲಿಲ್ಲ ನಿನ್ನೆ. ಅವ್ರು ಏನು ಮಾಡಿದ್ರು, ತರಕಾರಿ ತೊಗೊಂಡ್ರು, ಸೀದಾ ಪೇಟೆಗೆ ಹೋಗಿದ್ದಾರೆ. ಬಂದಿದ್ದು 8 ಗಂಟೆಗೆ. ನಿನ್ನೆ ಬಂದಾಗ ಲೇಟ್ ಆಗಿತ್ತು. ಆಮೇಲೆ ಮತ್ತೆ ಯಾರು ತೆಗಿತಾರೆ ಅಂತ ಅನ್ಸಂಗೆ ತರಕಾರಿ ತೆಗ್ದಿರಲಿಲ್ಲ. ಪಾಪ ಅವರೇ ಬೆಳಗ್ಗೆ ಪೇಪರ್ ಓದಕ್ಕೆ ಹೋಗಿದ್ರಲ್ಲ, ಬಂದವರು ತರಕಾರಿ ಎಲ್ಲ ಜೋಡಿಸಿ ಆಮೇಲೆ ಬಂದು ನನ್ನನ್ನು ಎಬ್ಸಿದ್ದಾರೆ. ಈಗ ತರಕಾರಿ ತೆಗೆದು ಇಟ್ಕೋಬೇಕು. ಅದೇ ಹೊರ ಕಸ ಎಲ್ಲ ಹೊಡೆದು ಎಲ್ಲ ರೆಡಿ ಮಾಡಿ ಬಂದೆ. ಪಾಲಕ್ ಸೊಪ್ಪು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೆ, ಚಪಾತಿಗಾಗುತ್ತೆ ಅಂತ ಹೇಳಿ. ಯಾವುದು ಪೂರಿ ಮಾಡುವಂದ್ರಲ್ಲ, ಪೂರಿಗೇ ಈ ಪಾಲಕ್ ಸೊಪ್ಪನ್ನ ಹಾಕಿ ಮಾಡ್ತೀನಿ. ಪೂರಿ ಮತ್ತು ಸ್ವಲ್ಪ ಇದನ್ನು ಮಾಡ್ತೀನಿ, ಸಾಗುನ ಮಾಡ್ತೀನಿ. ಏನೋ ಹೇಳಬೇಕು ಅಂತ ಅನ್ಕೊಂಡು ವಿಡಿಯೋ ಶುರು ಮಾಡಿದೆ. ನೋಡಿ ಎಲ್ಲ ಮರ್ತೋಗುತ್ತೆ. ನೀರು ಕುಡಿದಿದೆ 2 ಲೋಟ. ಜೀರಿಗೆ ನೀರು ಬಿಸಿ ಮಾಡಿ ಇಟ್ಕೊಂಡಿದ್ದೆ. ತುಂಬ ಬಿಸಿ ಇದೆ. ಅದು ಬಿಸಿ ನಮ್ಗೆ ಕುಡಿಯೋಕ್ಕಾಗಲ್ಲ. ನಾನು ಚೂರು ಉಗುರು ಬೆಚ್ಚಗಿದ್ರೆ ಗಟ ಕುಡಿದ್ಬಿಡ್ತೀನಿ. ತರಕಾರಿ ತೆಗೆದಿಟ್ಕೋಬೇಕು. ಇದು ಬೆಂದ ಮೇಲೂ ಇದು ಸಣ್ಣಗಾಗಬೇಕಲ್ಲ, ಲೇಟ್ ಆಗುತ್ತೆ. ತರಕಾರಿ ತೆಗೆದಿಟ್ಕೊಂಡೆ ಆಮೇಲೆ ಇದು ಮಾಡ್ತೀನಿ. ಪಾತ್ರೆನೂ ಅಷ್ಟೇ ನಿನ್ನೆ ಸುಮಾರಿತ್ತು. ಏನು 1 ನಿಮಿಷ ತೋರಿಸ್ತೀನಿ ನಿಮಗೆ. ಅದನ್ನೇ ನೋಡ್ತಾ ಇದ್ದೀನಿ, ತೋರ್ಸೋಕ್ಕಾಗಿಲ್ಲ. ಇದನ್ನ ನಾನು ಮೀಶೋದಲ್ಲಿ ತೋರಿಸಿದೆ. ಇಲ್ಲಿ ಸ್ಟ್ಯಾಂಡ್ ಇತ್ತಲ್ವ, ಅದು ತುಕ್ಕಿಡ್ಬಿಟ್ಟಿತ್ತು. ಹಾಗಾಗಿ ಉಲ್ಟ ಹೀಗೆ ಅದು ಹಿಂಗಿರೋದಕ್ಕೆ ಹಿಂಗೆ ಸ್ಲ್ಯಾಂಡ್ ಥರ ಅನಿಸುತ್ತೆ. ತರಿಸ್ದೆ. ಅವತ್ತು ಒಂದು ತರಿಸಿದ್ದೆ, ಅದು ತುಂಬ ಸಣ್ಣ ಇತ್ತು. ಅದನ್ನು ಆಮೇಲೆ ರಿಟರ್ನ್ ಮಾಡಿದೆ. ಆದರೆ ನಾನು ಹಾಕಿದ್ದು ಇದನ್ನ, ಅದು ಬಂದಿದ್ದು ಯಾವುದೋ ಬೇರೆ ಆಗಿಬಿಟ್ಟಿತ್ತು. ತುಂಬ ಸಣ್ಣ ಇತ್ತು. ಇದು ಸಣ್ಣನೇ ಇದೆ, ಆದರೆ ಅದು ಇನ್ನೂ ಸಣ್ಣ ಇತ್ತು. ಅದಕ್ಕೆ ಅದನ್ನು ರಿಟರ್ನ್ ಹಾಕಿದೆ. ಆಮೇಲೆ ಮತ್ತೆ ಇದನ್ನು ಮೊನ್ನೆ ಏನೋ ಇದು ಆಫರ್ ಇತ್ತು, ಆವಾಗ ಹಾಕಿ ತರಿಸ್ಕೊಂಡೆ. ಇದನ್ನು ನೋಡೋಣ. ಅದೇ ಗಮನ ಕೇಳ್ತಾ ಡೈಲಿ ಇರ್ತೀಯ ಅಂತ. ಇದು ಸಣ್ಣನೇ ಆಗುತ್ತೆ. ನಾನು ನಿನ್ನೆ ಹಿಂಗೆ ವಿಡಿಯೋ ನೋಡ್ತಾ ಐಕಿಯಾದಲ್ಲಿ ಚೆನ್ನಾಗಿರೋ ಸ್ಟ್ಯಾಂಡ್ ಒಂದು ನೋಡಿದೆ. ಯಾರೋ ತೊಗೊಂಡಿದ್ದನ್ನ ತೋರಿಸ್ತಾ ಇದ್ರು. ನಂಗೆ ಅವಾಗ ಇಷ್ಟ ಆಯಿತು. ನಾನು ಮನೆಯವರಿಗೆ ಅಂದೆ, ಐಕಿಯಾ ಒಂದ್ಸಲ ಹೋಗೋಣ ರೀ ಬೆಂಗಳೂರಿಗೆ ಹೋದರೆ ಅಂತ. ಹೈದ್ರಾಬಾದಲ್ಲಿದೆ, ಚಿಕ್ಕಮ್ಮ ಹೋಗಿದ್ಲಂತೆ. ಒಂದು ಇಡೀ ದಿನ ಅಲ್ಲೇ ಕಳೆದ್ವಿ ಕಣೆ ಅಂತ ಇದ್ದು. ಸ್ವಲ್ಪ ಎಕ್ಸ್ಪೆನ್ಸಿವ್ ಇರಬೇಕು, ನನಗೂ ಗೊತ್ತಿಲ್ಲ ಅದ್ರ ಬಗ್ಗೆ, ನಂಗೆ ಐಡಿಯಾ ಇಲ್ಲ. ನೋಡೋಣ, ಹೋದರೆ ನಾನು ಹೋಗೋದು ಯಾವಾಗ ತಗೊಳ್ಳೋದು ಯಾವಾಗ ಆಗುತ್ತೆ. ಆಮೇಲೆ ಅಷ್ಟರೊಳಗೆ ನಾನು ಜೋಡಿಸ್ಕೋಬೇಕಲ್ಲ. ನೋಡಿ ಈ ಥರ ಜೋಡಿಸ್ಕೊಂಡಿದ್ದೆ. ನಂಗೆ ಯಾಕೋ ಅದ್ರ ತುಂಬ ದಿನ ಆದಮೇಲೆ ರಗಳೆ ಆಗುತ್ತೆ. ನನ್ನ ಹತ್ರ ಇನ್ನೂ ಒಂದಿದೆ, ಸ್ಟೀಲ್ದು ಸ್ಟ್ಯಾಂಡ್ ಇದೆ. ಎಲ್ಲ ತೆಗೆದು ಅಲ್ಲಿ ಹಾಕಿದ್ದೀನಿ. ನನಗೆ ಹಂಗೆ ಅದು ಅವಾಗವಾಗ ಸ್ವಲ್ಪ ಬದಲಾಯಿಸ್ತಾ ಇರ್ಬೇಕು ಅಡುಗೆ ಮೇಲೆ. ಒಂದೇ ಥರ ನೋಡಿ ನನಗೂ ಬೇಜಾರಾಗಬಾರ್ದು ಅಂತ ಈ ಥರದ್ದು ತರಿಸ್ಕೊಂಡಿದ್ದೀನಿ. ಇದರಲ್ಲಿ ಇನ್ನೊಂದು ಚೆನ್ನಾಗಿತ್ತು, ಅದು 1000 ಚಿಲ್ಲರೆ ಆಗಿತ್ತು. ಅದು ಚೆನ್ನಾಗಿರುತ್ತೋ ಇಲ್ವೋ ಅಂತ ಹೇಳಿ ನೋಡೋಣ. ಅದನ್ನು ಹಾಕಿಟ್ಟಿದ್ದೀನಿ ಕಾರಂಟಿಗೆ. ಅದನ್ನು ಯಾವಾಗಾದ್ರೂ ತರಿಸ್ಕೊಂತೀನಿ. ಯಾಕಂದರೆ ಇಲ್ಲಿ ಕಾರ್ನರಲ್ಲಿ ತುಂಬ ಬೇಕಾಗುತ್ತೆ. ನಂದು ಉಪ್ಪಿದ್ದು ಜಾಡಿ ಹೋಗ್ಬಿಟ್ಟಿದೆ. ಇದು ಆಚೆ ವರ್ಷದ ಅನಿಸುತ್ತೆ. ಕೆಳಗಡೆ ಎಲ್ಲ ಹೋಗಿದೆ. ನಮ್ಮ ಮನೆಯವ್ರು ನಿನ್ನೆಯಿಂದ ಇದನ್ನು ಜೋಡಿಸಿ ಯಾವಾಗ ಜೋಡಿಸ್ತೀಯ. ನನಗೆ ಮಧ್ಯಾಹ್ನ ಸ್ನಾನ ಆದಮೇಲೆ ಎಲ್ಲ ಕೆಲಸ ಆದಮೇಲೆ ನನಗೆ ಕೆಲಸ ಮಾಡೋಕ್ಕೆ ಇಷ್ಟ ಆಗಲ್ಲ. ನಾನು ಆವಾಗ ಒಂದು ಸ್ವಲ್ಪ ರೆಸ್ಟ್ ಮೂಡಲ್ಲಿ ಇರ್ತೀವಿ ನಾವು. ನಿನ್ನೆ ಮಧ್ಯಾಹ್ನನೇ ಎಲ್ಲ ಜೋಡಿಸಿ ಒರೆಸಿ ಎಲ್ಲ ಮಾಡ್ಕೊತಿದ್ರು. ಆಮೇಲೆ ನಾನು ಇಲ್ಲರಿ ನಾಳೆ ಮಾಡ್ಕೊತೀನಿ ಅಂದೆ. ಎಣ್ಣೆ ಇಡಬೇಕಲ್ಲ, ಈಗ ಎಣ್ಣೆದು ಒಂದು ಬದಲಾಯಿಸ್ಬೇಕು. ಇವು ಹೋಗಿದ್ದಾವೆ. ನಾನೇನು ಮಾಡಿದೆ ಅಂದರೆ, ಈ ಚಾಪಿಂಗ್ ಬೋರ್ಡ್ ಹಾಕೋಕ್ಕೂ ಒಂದು ಇದು ಸಿಗುತ್ತೆ, ಸ್ಟ್ಯಾಂಡ್. ನನಗೆ ಆ ಥರದ್ದು ಬೇಡ, ನಾನೇನೋ ಬೇರೆ ಥರ ನೋಡ್ತೀನಿ. ಆ ಥರ ತೊಗೊಳ್ಳೋಣ ಅಂತ ಇದ್ದೀನಿ. ನಾನು ಇದು ಚಾಪಿಂಗ್ ಬೋರ್ಡೇ ಇದು ಮರದ್ದು ಅಂತ ಹೇಳಿ ನಾನು ತರಿಸ್ಕೊಂಡಿದ್ದು. ನೋಡಿದ್ರೆ ಇದು ಪ್ಲೈವುಡ್, ಅದು ಹೆಚ್ಚಕ್ಕೆ ಬರೋಲ್ಲ, ಚೆನ್ನಾಗಾಗಲ್ಲ. ಹಾಗಾಗಿ ಅದನ್ನು ಕೂಡ ತೆಗೆದಿದೆ. ಚಾಪಿಂಗ್ ಬೋರ್ಡ್ ಇದಾದ ನಂತರ ಇನ್ನೂ ಒಂದಿದೆ ಅನಿಸುತ್ತೆ. ನಾನು ಮೊನ್ನೆ ಹೋಮ್ ಸೆಂಟ್ರಿಗೆ ಹೋಗಿದ್ದೆಲ್ಲ, ಅಲ್ಲಿ ತುಂಬ ಚೆಂದ ಚಾಪಿಂಗ್ ಬೋರ್ಡ್ ಇತ್ತು. ತುಂಬ ಎಕ್ಸ್ಪೆನ್ಸಿವ್ ಆದರೆ ಅಲ್ಲಿ. ಈ ಎಣ್ಣೆ
ಪೇಪರ್ ಇದೆ, ಪೇಪರ್ ಹಾಕಿ ಇಡೋದು. ಕ್ಯಾಮ್ರಾ ಹಿಂಗೊಂದು ಇಟ್ಟರೆ ಸರಿ ಆಗುತ್ತೆ. ಹಿಂಗೆ ಚೆನ್ನಾಗೇ ಕಾಣ್ತಾ ಇಲ್ಲ, ತುಂಬ ಸಣ್ಣ ಆಯ್ತಿದು. ಏನು ಮಾಡೋದು, ಬೇರೆ ಆಪ್ಷನ್ ಇಲ್ಲ ನನಗೆ. ಅಂದರೆ ಈಗ ಇದನ್ನು ವಾಪಸ್ ಕಳಿಸ್ತೀನಿ ಅಂದರೆ ಬೈತಾನೆ ನನಗೆ. ಇರಲಿ, ಇಡ್ತೀನಿ, ಈ ಉಪ್ಪಿನ ಇಡ್ತೀನಿ, ಇದು ಹಿಡಿಯೋದೇ ಇಲ್ಲ. ಈ ಉಪ್ಪಿನ ಇಟ್ಕೊಂತೀನಿ, ಇಡ್ತೀನಿ ನೋಡೋಣ ಸದ್ಯ, ಆಮೇಲೆ ಮತ್ತೆ ಬದಲಾಯಿಸ್ಬೋದು. ಚೆನ್ನಾಗೇನು ಆಗಿಲ್ಲ, ಇರಲಿ. ಇಲ್ಲಿ ಇದನ್ನ ಇಟ್ಟಿದ್ದಕ್ಕಿಂತ ಇದು ಪರವಾಗಿಲ್ಲ ಅಂತ ಅನಿಸ್ತಾ ಇದೆ ನನಗೆ. ಖಾಲಿನೂ ಇರಬೇಕು, ಜಾಸ್ತಿನೂ ಇರಬಾರ್ದು. ಏನ ಹಿಂಗೆ ಇಟ್ಟಿದ್ದೀನಿ, ಆಮೇಲೆ ಮತ್ತೆ ಚೇಂಜ್ ಮಾಡ್ತೀನಿ. ತುಂಬ ಸಣ್ಣ ಆಯಿತು ನನಗೆ ಅನ್ನಿಸ್ತಾ ಇದೆ. ಎಂತ ಮಾಡೋದು, ಚೆನ್ನಾಗಿರೋದು ಸಿಗೋದೇ ಇಲ್ಲ, ನಮಗೆ ಬೇಕಾಗಿರೋ ಥರದ್ದು ಸಿಗಲ್ಲ. ಸುಮಾರು ಚೆನ್ನಾಗಿ ಕಾಣ್ತಾ ಇದೆ, ಸಾಕು. ಇದೊಂದು ಬೇರೆ ಈ ಥರ. ಓಕೆ ನೋಡ್ತೀನಿ, ಸ್ವಲ್ಪ ಹೊತ್ತು ಬಿಟ್ಟು ಮತ್ತೇನಾದ್ರು ಬದಲಾಯಿಸೋಕ್ಕಾಗುತ್ತಾ ಅಂತ. ಗುಡ್ ಮಾರ್ನಿಂಗ್. ನೆನ್ನೆ ಸಂಜೆ ತರಕಾರಿ ಎಲ್ಲ ತೊಗೊಬಂದರು. ಮಂಡೇ ಆಗಿತ್ತು, ಹಾಗಾಗಿ ನಾನು ಯಾವುದೇ ತರಕಾರಿಗಳನ್ನೂ ತೆಗೆದಿರಲಿಲ್ಲ. ಜಸ್ಟ್ ಹಾಗೆ ಸುರ್ಗಿ ಅಲ್ಲೇ ಇಟ್ಟಿದ್ದೆ. ಬೆಳಗ್ಗೆ ಎದ್ದು ಎಲ್ಲ ಇದು ಮಾಡೋಣ ಅಂತ. ಮತ್ತು ನಮ್ಮನೆಯವ್ರು ಬಂದಿದ್ದು ಕೂಡ ಲೇಟ್ ಆಗಿತ್ತಲ್ಲ, ಹಾಗಾಗಿ ಬೆಂಡೆಕಾಯಿ ಸ್ವಲ್ಪ ಜಾಸ್ತಿನೇ ತಂದಿದ್ದಾರೆ. ಅವರು ಬೆಂಡೆಕಾಯಿನ ನೆನೆಸ್ಬಿಟ್ಟು ಅದ್ರ ನೀರನ್ನ ಕುಡಿತಾರೆ. ನಾನು ಕೂಡ ಸ್ವಲ್ಪ ಬೆಂಡೆಕಾಯಿ ಜಾಸ್ತಿ ತಿನ್ನೋಣ ಅಂತ ಹೇಳಿ ಬದನೆಕಾಯಿ ಕಮ್ಮಿ ಮಾಡಿ ಬೆಂಡೆಕಾಯಿ ಜಾಸ್ತಿ ತಿನ್ನೋಣ ಅಂತೇಳಿ ತರಿಸಿದ್ದೀನಿ. ನಾನು ಯಾವಾಗ ಜಾಸ್ತಿ ತರಿಸಿರ್ತೀನೋ ಆವಾಗ ನಾನು ಅದನ್ನು ಯೂಸೇ ಮಾಡಲ್ಲ. ಪಾಲಕ್ ಸೊಪ್ಪಿತ್ತು, ಹಾಗಾಗಿ ಇವತ್ತು ನಾನು ಚಪಾತಿ ಮಾಡೋಣ ಅಂತಲೇ ಅಂದ್ಕೊಂಡೋಳು. ಆಮೇಲೆ ಯಾಕೋ ಗೊತ್ತಿಲ್ಲ, ಬೇಡ ಪೂರಿ ಮಾಡು, ನಮ್ಮನೆಯವರೇ ಅಂದರು ಪೂರಿ ಮಾಡು ಅಂತ ಅಂದರು. ನನಗೂ ಮನಸ್ಸಲ್ಲಿತ್ತು ಪೂರಿ ಮಾಡೋಣ ಅಂತ, ಮಾಡಿದೆ ಕೂಡ ತುಂಬ ದಿನ ಆಗಿತ್ತಲ್ಲ, ಹಾಗಾಗಿ ಪಾಲಕ್ ಸೊಪ್ಪು ಇತ್ತಲ್ವ ಅದನ್ನೇ ಹಾಕ್ಬಿಟ್ಟು ಇವತ್ತು ಪೂರಿ ಮಾಡೋಣ ಅಂತೇಳಿ ಪಾಲಕ್ ಸೊಪ್ಪನ್ನ ನಾನು ಬೆಳಗ್ಗೆ ಎದ್ದವಳೆ ಸ್ವಲ್ಪ ಕುದಿಯೋ ನೀರಿಗೆ ಹಾಕಿ ಅದನ್ನು ಇಟ್ಟಿದ್ದೀನಿ. ಚಪಾತಿ ಹೇಗೆ ಮಾಡ್ತೀವೋ ಸೇಮ್ ಅದೇ ಥರ, ಟೇಸ್ಟಲ್ಲಿ ಯಾವುದೇ ರೀತಿಯಾಗಿರೋ ವ್ಯತ್ಯಾಸ ಏನೂ ಬರೋದಿಲ್ಲ, ಚೆನ್ನಾಗೂ ಇರುತ್ತೆ. ಕಲರು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಲ್ವಾ. ನೀವು ಅದೇ ಥರ ಬೀಟ್ರೂಟ್ ರಸ ಕೂಡ ಹಾಕಿ ಮಾಡಿದ್ರು ಚೆನ್ನಾಗಿರುತ್ತೆ, ಇಲ್ಲ ಕ್ಯಾರೆಟ್ ರಸನೂ ಕೂಡ ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ. ರಸ ಹಾಕೋದಕ್ಕಿಂತ ಸ್ವಲ್ಪ ಬೇಯಿಸಿ ಒಂದ್ಸಲ ಮಿಕ್ಸಿ ಮಾಡಿ ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ. ಹಾಗೆ ಸಾಗುಗೆ ನಾನು ಸ್ವಲ್ಪ ತರಕಾರಿಗಳನ್ನ ಜಾಸ್ತಿನೇ ಹಾಕಿದ್ದೀನಿ. ಇವತ್ತು ಸಾಗು ಜಾಸ್ತಿ ಆಗಿಬಿಡ್ತು, ಯಾಕೋ ಗೊತ್ತಿಲ್ಲ, ಸಾಗು ಅಷ್ಟೊಂದು ರುಚಿ ಅಂತ ಅನ್ನಿಸ್ಲಿಲ್ಲ ನನಗೆ. ಏನು ಮಿಸ್ ಆಗಿತ್ತೋ ಏನೋ ನನಗೂ ಗೊತ್ತಿಲ್ಲ. ಹಾಕೋದೆಲ್ಲ ಸರಿಯಾಗಿ ಹಾಕಿದ್ದೀನಿ, ಆದರೂ ಕೂಡ ಏನೋ ಟೇಸ್ಟಲ್ಲಿ ಸ್ವಲ್ಪ ಅಷ್ಟು ನನಗೆ ಟೇಸ್ಟ್ ಅನ್ನಿಸ್ಲಿಲ್ಲ. ಸ್ವಲ್ಪ ಉಪ್ಪಾಗಿತ್ತು. ನನಗೆ ಏನು ಗೊತ್ತಾ, ಉಪ್ಪು ಕಮ್ಮಿ ಇದ್ದರೆ ತಿಂತೀನಿ, ನಾನು ಉಪ್ಪು ಸ್ವಲ್ಪ ಜಾಸ್ತಿ ಇದ್ದರೂ ನಂಗೆ ತಿನ್ನೋಕ್ಕೆ ಆಗೋಲ್ಲ. ಅದು ಯಾಕೆ ಅಂತ ನನಗೆ ಗೊತ್ತಿಲ್ಲ, ಅದು ಅಭ್ಯಾಸ ಹೇಗಿರುತ್ತೆ ಹಾಗೆ. ಈಗ ನಾನು ಟೀಗೂ ಅಷ್ಟೇ ಸಕ್ಕರೆ ಸ್ವಲ್ಪ ಕಮ್ಮಿ ಕೊಡ್ತೀನಿ. ನಾರ್ಮಲಾಗಿ ಎಲ್ಲರೂ ಸಕ್ಕರೆ ಸ್ವಲ್ಪ ಜಾಸ್ತಿ ಅಂದರೆ ಕರೆಕ್ಟಾಗಿ ಇಟ್ಕೊಂಡಿರ್ತಾರೆ, ಆದರೆ ನನಗೆ ಅಷ್ಟು ಸಕ್ಕರೆ ಕುಡಿಯೋಕ್ಕೆ ಇಷ್ಟ ಆಗೋಲ್ಲ. ಸ್ವಲ್ಪ ಕಮ್ಮಿ ಕುಡಿದು ಅಭ್ಯಾಸ. ಏನೂ ಇಲ್ಲ, ಗೋಧಿ ಹಿಟ್ಟಿಗೆ ನಾನು ಸ್ವಲ್ಪ ಉಪ್ಪು ಹಾಕಿ, ಬೇಕಿದ್ರೆ ಇದಕ್ಕೆ ಪನ್ನೀರನ್ನು ಕೂಡ ತುರಿದು ಹಾಕಿದ್ರೂ ಬರುತ್ತೆ. ನಾನು ಪಾಲಕ್ ಸೊಪ್ಪನ್ನು ಬೇಯಿಸಿ ರುಬ್ಬಿ ಹಾಕಿದ್ದೀನಿ. ಹಾಗೆಯೇ ಇದು ಬಂದು ಪುದೀನ ಸೊಪ್ಪು ಇದಕ್ಕೆ ಕೊಯ್ಕೊಂಡು ಹೋಗೋಣ ಅಂತ ಬಂದೆ, ಸಾಗು ಮಾಡೋದಕ್ಕೆ ಅಂತ. ತುಂಬ ಜನರಿಗೆ ನಾನು ಹಾಕಿರೋ ಸೇವಂತಿಗೆ ಗಿಡ ತುಂಬಾ ಇಷ್ಟ ಆಗಿದೆ. ಪ್ರತಿಯೊಂದು ವಿಡಿಯೋದಲ್ಲೂ ನಾನು ತೋರಿಸ್ತೀನಲ್ವಾ, ಆವಾಗ ತುಂಬ ಚೆನ್ನಾಗಾಗಿದೆ ಕೃಪಾ ಅಂತ ಹೇಳ್ತೀರಾ. ಹೌದು, ತುಂಬಾ ಚೆನ್ನಾಗಾಗಿದೆ. ನನಗೆ ನನ್ನ ಗಿಡದ ಮೇಲೆ ಎಲ್ಲಿ ದೃಷ್ಟಿ ಆಗುತ್ತೋ ಅನ್ನೋ ಥರ ಆಗಿದೆ. ಇವತ್ತು ವೈಟ್ ವೆಜ್ ಕುರ್ಮಾ ಮಾಡೋಣ ಅಂತ ಹೇಳಿನೇ ಮಾಡಿದೆ. ತುಂಬ ದಿನ ಆಗಿತ್ತು. ಹಾಗೆ ನಾನು ಹಳೆಯದು ವಿಡಿಯೋ ನೋಡಲಿಲ್ಲ, ಬರ್ಕೊಂಡಿದ್ದೆ ಅಲ್ಲ, ಅದನ್ನು ತೆಗೆದು ನೋಡಿಬಿಟ್ಟು ಅದನ್ನು ಕೂಡ ಮಾಡೋದಕ್ಕೆ ಅಂತ ಗೋಡಂಬಿ ನೆನೆಸಿದ್ದೀನಿ. ರುಬ್ಬೋದಕ್ಕೆ ನಾನು ಸ್ವಲ್ಪ ಬಿಳಿ ಎಳ್ಳು, ಗೋಡಂಬಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸು, ಆಮೇಲೆ ಇದು ಸೋಂಪಿನ ಕಾಳು, ಇದಿಷ್ಟನ್ನು ಹಾಕಿ ನಾನು ರುಬ್ತೀನಿ. ಸ್ವಲ್ಪ ಕಾಯಿ, ತುಂಬ ಅಲ್ಲ, ಸ್ವಲ್ಪ ಕಾಯಿ ಹಾಕಿ ಅದನ್ನು ರುಬ್ತೀನಿ. ಹಾಗೆಯೇ ಮೊನ್ನೆ ಶಿವಮೊಗ್ಗ ಹೋಗಿದ್ದೆ ಅಲ್ವಾ, ಆವಾಗ ನೆನ್ನೆ ವಿಡಿಯೋದಲ್ಲಿ ನಿಮಗೆ ಬಂದಿರುತ್ತೆ, ಬ್ರೌನ್ ಶುಗರ್ ತೊಗೊಬಂದಿದ್ದೆ. ಅದನ್ನು ಈಗ ಖಾಲಿ ಆಗೋಕ್ಕಾಗಿತ್ತು, ಅದನ್ನು ಕೂಡ ಈಗ ಹಾಕಿ ಇಟ್ಟೆ. ಹಾಗೆಯೇ ನನ್ನ ಟೀ ಟೈಮ್ ಕೂಡ ಆಗಿತ್ತು, ಟೀನೂ ಕೂಡ ಕುಡಿಯೋಣ ಅಂತ ಕೂಡ ಮಾಡಿಬಿಟ್ಟು ಕುಡಿದೆ. ಹಾಗೆ ಈಗ ಟೈಮು ಆಗಿತ್ತು, ಸ್ವಲ್ಪ ಹೊತ್ತು ಮೊಬೈಲ್ ನೋಡಿದೆ.
ಬೇರೆ ಏನೂ ಕೆಲಸ ಮಾಡಲಿಲ್ಲ. ಮೊಬೈಲ್ ನೋಡೋಕ್ಕೆ ಶುರು ಮಾಡಿದ್ರೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ಒಂದೊಂದು ಸಲ ನಾನು ಅದಕ್ಕೆ ನೋಡೋಕ್ಕೆ ಹೋಗಲ್ಲ ತುಂಬ. ಇವತ್ತು ಯಾಕೋ ಗೊತ್ತಿಲ್ಲ, ಸ್ವಲ್ಪ ಹೊತ್ತು ನೋಡಿದೆ, ಆಮೇಲೆ ಟೈಮ್ ಆಗಿತ್ತಲ್ಲ ಎದ್ದು ಬಂದೆ. ಹಾಗೆಯೇ ನಿನ್ನೆ ಸೊಪ್ಪು ಕೂಡ ತಂದಿದ್ದರು, ಮೆಂತ್ಯ ಸೊಪ್ಪಿತ್ತಲ್ವ, ಅದನ್ನು ಕೂಡ ನಾನು ಸ್ವಲ್ಪ ಸಾಗುಗೆ ಹಾಕ್ತಾಯಿದ್ದೀನಿ. ಏನೇ ಮಾಡಿದ್ರು ಸ್ವಲ್ಪ ತರಕಾರಿಗಳನ್ನ ಜಾಸ್ತಿ ಯೂಸ್ ಮಾಡಿ, ಆರೋಗ್ಯಕ್ಕೂ ಒಳ್ಳೆಯದು. ಆನಂತರ ನಾನು ಕಾಯಿ ಎಲ್ಲ ಮಿಕ್ಸ್ ಮಾಡಿ ಅದನ್ನು ಕೂಡ ರುಬ್ಬಿದ್ದೆ. ಅದನ್ನು ಕೂಡ ನಾನೀಗ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಈ ಥರ ಬೇಯಿಸ್ಕೊತಾ ಇದ್ದೀನಿ. ನಂತರ ನಾನು ಅದಕ್ಕೆ ತರಕಾರಿಗಳನ್ನ ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ನಿಂಬೆಹಣ್ಣನ್ನು ಹಿಂಡಿದ್ದೀನಿ. ನಾನು 2 ಸಲ ಉಪ್ಪು ಹಾಕಿದ್ದೀನಿ ಅಂತ ಅನಿಸುತ್ತೆ, ಅಥವಾ ತರಕಾರಿ ಬೇಯೋದಕ್ಕೆ ಉಪ್ಪು ಹಾಕಿದ್ದೆ ಅನಿಸುತ್ತೆ. ನಾನು ಅದನ್ನು ತಲೆಯಲ್ಲಿ ಇಟ್ಕೊಂಡು ಮಾಡಬೇಕಾಗಿತ್ತು. ಒಂದೊಂದು ಸಲ ಹಾಗೇ ಅಲ್ವಾ, ಎಲ್ಲೋ ತಲೆ ಇರುತ್ತೆ, ಏನೋ ಆಗ್ತಿರುತ್ತೆ. ಯಾವಾಗಲೂ ಅಷ್ಟೇ, ಅಡುಗೆ ಆಗಲಿ ಯಾವುದೇ ಕೆಲಸ ಮಾಡಬೇಕಿದ್ರೂ ಅದ್ರ ಕಡೆ ಗಮನ ಇದ್ದರೆ ಮಾತ್ರ ಅದು ಸರಿಯಾಗುತ್ತೆ. ನಾನು ತಿಂದು ಯಾವಾಗಲೂ ಟೇಸ್ಟು ನೋಡಲ್ಲ, ನಂಗೆ ಅದೇ ದೊಡ್ಡ ಪ್ರಾಬ್ಲಮ್ಮು. ನಾನು ಯಾವುದೇ ಆದರೂ ಅಷ್ಟೇ, ಈಗ ಉಪ್ಪು ಹಾಕಿದೆ ಅಂದರೆ ನನಗೇನಾದರೂ ಕನ್ಫ್ಯೂಷನ್ ಆದರೆ, ಅಂದರೆ ಉಪ್ಪು ಹಾಕಿದ್ದೀನೋ ಇಲ್ವೋ ಅಂತ ಅನಿಸಿದ್ರೆ ಮಾತ್ರ ನಾನು ಅಡುಗೆದು ಟೇಸ್ಟ್ ನೋಡ್ತೀನಿ. ಇಲ್ಲಾಂದರೆ ನಾನು ಯಾವತ್ತೂ ಅಡುಗೆದು ಟೇಸ್ಟ್ ನೋಡಲ್ಲ. ನಾನು ಹಾಕಿರೋದು ಕರೆಕ್ಟಾಗಿರುತ್ತೆ. ಉಪ್ಪು ಹೆಚ್ಚಾಗದಿದ್ದರೂ ಸ್ವಲ್ಪ ಕಮ್ಮಿ ಆಗಿದ್ರೂ ನಡೆಯುತ್ತೆ. ಇವತ್ತು ನಾನು ಅದು ಹಾಗಾಗಿದ್ದಕ್ಕೆ ಸ್ವಲ್ಪ ಉಪ್ಪಾಗಿಬಿಟ್ಟಿತ್ತು. ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು. ಸಾಗು ಆಗಿತ್ತು ನಂದು, ನಮ್ಮ ಮನೆಯವರು ಬಂದರು. ನಾನು ಮೇಲ್ಗಡೆ ಹೋಗಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದೆ. ಹಾಗೆಯೇ ನಾನು ಮೊನ್ನೆ ಶಿವಮೊಗ್ಗ ಹೋಗಿದ್ವಲ್ಲ, ಆವಾಗ ನನಗೊಬ್ಬರು ಹೇಳಿದರು, ನಿಮ್ಮಿಬ್ಬರದ್ದು ಅಂಡರ್ಸ್ಟ್ಯಾಂಡಿಂಗ್ ತುಂಬ ಚೆನ್ನಾಗಿದೆ, ನಿಮಗೆ ಬೇಜಾರಾಯಿತು ಅಂದರೆ ಎಲ್ಲಾದರೂ ಕರ್ಕೊಂಡು ಹೋಗ್ತಾರೆ ಅಂತ. ಅಂಡರ್ಸ್ಟ್ಯಾಂಡಿಂಗ್ಗಿಂತನೂ ನಮ್ಮಿಬ್ಬರ ಆಲೋಚನೆ ಒಂದೇ ಇರುತ್ತೆ. ನಾವಿಬ್ಬರು ಬಾಯ್ಬಿಟ್ಟು ಹೇಳಿರಲ್ಲ ಎಷ್ಟೋ ವಿಷಯಗಳನ್ನ. ಅವರು ಅದೇ ಥರ ಯೋಚನೆ ಮಾಡಿರ್ತಾರೆ, ನಾನು ಕೂಡ ಅದೇ ಥರ ಯೋಚನೆನ ಮಾಡಿರ್ತೀನಿ. ಇಲ್ಲ ಒಂದು ಅವ್ರು ಹೇಳ್ತಾರೆ ನನ್ನ ಹತ್ರ ಹೀಗೆ ಅಂತ, ಇಲ್ಲ ಒಂದು ನಾನು ಹೇಳ್ತೀನಿ. ನಮ್ಮಿಬ್ಬರದ್ದು ಆಲೋಚನೆ ಯಾವಾಗಲೂ ಒಂದೇ ಆಗಿರುತ್ತೆ. ಅದೇನೋ ನಂಗೆ ಗೊತ್ತಿಲ್ಲ. ನಾನು ಅಂದರೆ ಈಗ 22 ಇಯರ್ಸ್ ಆಯ್ತಲ್ವ ಮದುವೆ ಆಗಿ. ಅವರು ನಾನು ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ, ಅಥವಾ ಅವ್ರು ನನ್ನನ್ನು ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೋ ಗೊತ್ತಿಲ್ಲ. ಎಷ್ಟೊಂದು ಸಲ ಬೇಕು ಬೇಡಗಳು ಇರುತ್ತೆ ಗೊತ್ತಾ. ನಮ್ಮ ಮನೆಯವ್ರಿಗೆ ಬೇಕು ಅಂತ ಅನಿಸಿರುತ್ತೆ, ಅದನ್ನು ನಾನು ಮಾಡಿರ್ತೀನಿ. ನನ್ನ ಕೈಯಲ್ಲಿ ಏನಾಗೋದು, ಅವ್ರಿಗೆ ಏನು ಇಷ್ಟನೋ ಆ ತಿಂಡಿ ಮಾಡ್ಬೋದು. ಅಥವಾ ಈಗ ನನಗೆ ಅಷ್ಟೇ, ಎಲ್ಲಿಗಾರು ಮನಸ್ಸಲ್ಲಿ ಹಂಗೆ ಬೇಜಾರಾದಾಗ ಎಲ್ಲರೂ ಹೋಗಬೇಕು ಅಂತ ಅನಿಸುತ್ತೆ, ಇಲ್ಲ ಏನೋ ಒಂದು ಸಣ್ಣ ಪುಟ್ಟದ್ದು, ಅವರಿಗೂ ಕೂಡ ಅದು ಚೆನ್ನಾಗಿ ಅರ್ಥ ಆಗುತ್ತೆ. ಅಂಡರ್ಸ್ಟ್ಯಾಂಡಿಂಗ್ ಇರೋದಕ್ಕೆ ಅನಿಸುತ್ತೆ ನಮ್ಮಿಬ್ರದ್ದು ಆಲೋಚನೆ ಎರಡೂ ಒಂದೇ ಆಗಿರುತ್ತೆ. ಹಾಗೆಯೇ ನಿಮ್ಮ ಹಸ್ಬೆಂಡ್ ಗುಡ್ ಪರ್ಸನ್ ಅಂತ ಹಾಕಿದ್ರು, ನಿಜವಾಗ್ಲೂ ಹೌದು. ಸಣ್ಣ ಪುಟ್ಟ ವಿಷಯಕ್ಕೂ ಅವರು ತುಂಬ ಚೆನ್ನಾಗಿ, ಅಂದರೆ ನನಗೇನಾದರೂ ಕಷ್ಟ ಆಗ್ತಾಯಿದೆ ಅಂದರೆ ನನಗೆ ಅದು ಸ್ವಲ್ಪ ಹೆಲ್ಪ್ ಮಾಡೋದು ಆ ಥರ ಎಲ್ಲ ಮಾಡ್ತಾರೆ. ಕೆಲವೊಂದು ಸಲ ಮಾಡಲ್ಲ, ಆವಾಗ ಸ್ವಲ್ಪ ಬೇಜಾರಾಗುತ್ತೆ. ಏನು ಮಾಡೋಕ್ಕಾಗಲ್ಲ, ಎಲ್ಲ ಟೈಮು ಒಂದೇ ಥರ ಇರಲ್ವಲ್ಲ, ನಮಗೇ ಮೂಡ್ ಸ್ವಿಂಗ್ಸ್ ಆಗ್ತಿರುತ್ತೆ. ಅವರಿಗೂ ಅಷ್ಟೇ ಅಲ್ವಾ, ಅವ್ರ ಕೆಲಸ ಅಥವಾ ಈಗ ಯಾರೋ ನಮಗೆ ಇಂಥ ಟೈಮಿಗೆ ಆ ಕೆಲಸ ಆಗಬೇಕು ಅಂತ ಅವ್ರಿಗೆ ಅನಿಸಿರುತ್ತೆ. ಅವತ್ತು ಕೆಲಸದವರೇ ಬಂದಿರಲ್ಲ, ಆವಾಗೆಲ್ಲ ಒಂದೊಂದು ಸ್ವಲ್ಪ ಸಿಟ್ಟು ಮಾಡ್ತಾರೆ. ಅಂದರೆ ನಾನೇನಾದರೂ ಹೇಳೋಕ್ಕೋದ್ರೆ ದಯವಿಟ್ಟು ಇವತ್ತು ಒಂದಿನ ನನ್ನನ್ನು ಬಿಟ್ಬಿಡು ಅಂತ ಹೇಳ್ತಾರೆ. ಅವಾಗ ನಾನು ಅವ್ರ ಸುದ್ದಿಗೆ ಹೋಗೋದೇ ಇಲ್ಲ. ಮೋಸ್ಟ್ ಆಫ್ ದ ಟೈಮ್ ಅವರೇ ನನಗೆ ಹೊಂದ್ಕೊಳ್ಳೋದೇ ಹೊರತು ನಾನು ಹೆಚ್ಚಿಗೆ ಹೊಂದ್ಕೊಂಡಿದ್ದು ತುಂಬಾ ಕಮ್ಮಿ. ಕೆಲವೊಂದು ವಿಷಯದಲ್ಲಿ ನಾನು ಕೂಡ ಚೆನ್ನಾಗೇ ಹೊಂದ್ಕೊಂಡಿದ್ದೀನಿ. ಹಾಗಾಗಿನೇ ಏನಾಗುತ್ತೆ ಗೊತ್ತಾ, ಗಂಡ ತುಂಬ ಕಷ್ಟದ ಟೈಮಲ್ಲಿ ಇರ್ತಾರಲ್ವ, ಆವಾಗ ಹೆಂಡತಿ ಅವ್ರ ಬೆನ್ನೆಲುಬಾಗಿ ನಿಂತರೆ ಗಂಡಂದ್ರು ಯಾವಾಗಲೂ ಗೌರವ ಕೊಡ್ತಾರೆ. ಇದು ನನ್ನ ಪರ್ಸ್ನಲ್ ಒಪಿನಿಯನ್ನು. ಹಾಗೆ ನಿಮಗೂ ಯಾರಿಗಾದರೂ ಹಾಗಾಗಿದೆಯಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ನಾನು ಅಡುಗೆ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಒಂದು ಸ್ವಲ್ಪ ಪಾತ್ರೆಗಳಿತ್ತು, ಅದನ್ನು ಕೂಡ ತೊಳಿಬೇಕು. ಇವತ್ತು ಸಣ್ಣದಾಗಿರೋ ವ್ಲಾಗ್ನ ಮಾಡ್ತಾಯಿದ್ದೀನಿ. ಹಾಗೆ ಸ್ನಾನ ಆಗಿ ಪೂಜೆನೂ ಆಯಿತು. ಆನಂತರ ರಾಗಿ ಗಂಜಿನ ಮಾಡ್ತಾಯಿದ್ದೀನಿ. ರಾತ್ರಿ ಕುಡಿತಾರೆ ನಮ್ಮ ಮನೆಯವರು ಗಂಜಿನ. ನಾನು ಯಾವಾಗಾದರೂ ಕುಡಿಬೇಕು ಅಂತ ಅನಿಸಿದ್ರೆ ಬಿಸಿ ಬಿಸಿ ಮಾಡ್ಕೊಂಡು ಕುಡಿತೀನಿ. ಹಾಗೆಯೇ ಈ ಕಡೆ ಅನ್ನಕ್ಕೂ ಕೂಡ ಇಟ್ಟಿದ್ದೀನಿ. ಸ್ವಲ್ಪ ದಾಲ್ ಮಾಡಿ ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಇದ್ದೀನಿ. ಹಾಗೆ ನಮ್ಮ ಮನೆಯವರು ಕೂಡ ಬಂದರು ನಾನು ಅಡುಗೆ ಮಾಡೋಷ್ಟೊತ್ತಿಗೆ. ಆಮೇಲೆ ಊರಿಂದ ಬರ್ತಾ ಅವರು ಪೇರ್ಲೆಕಾಯಿ ತೊಗೊಂಡು ಬಂದಿದ್ದರು. ಕಾಯಿ ಎಲ್ಲ ಹಣ್ಣು ನನಗೆ ಇಷ್ಟು ಹಣ್ಣಾಗಿರೋದು ತಿನ್ನೋಕೆ ಅಷ್ಟು ಇಷ್ಟ ಆಗೋಲ್ಲ. ನಂಗೆ ಸ್ವಲ್ಪ ಕಾಯಿ ಇರಬೇಕು, ಆವಾಗ ನಂಗೆ ಇಷ್ಟ ಆಗುತ್ತೆ. ಆದರೆ ನಮ್ಮ ಮನೆಯವ್ರಿಗೆ ಪ್ರತಿ ಸಲ ಹೇಳಿದಾಗಲೂ ಇದೇ ಥರ ಹಣ್ಣು ತಗೊಂಬರ್ತಾರೆ. ನಾನು ಒಂದೆರಡು ತಿಂತೀನಿ, ಉಳಿದಿರೋದನ್ನು ದನಕ್ಕೆ ಹಾಕ್ಬಿಡ್ತೀನಿ, ದನ ಬರುತ್ತಲ್ಲ ಆವಾಗ. ಹಾಗೆಯೇ ಸ್ವಲ್ಪ ದಾಲ್ನ ಮಾಡಿದೆ. ಬೇಳೆ ಬೇಯಿಸಿಬಿಟ್ಟು ಬೆಳ್ಳುಳ್ಳಿ ಹಾಗೆ ಟೊಮೆಟೊ ಎಲ್ಲ ಹಾಕ್ಬಿಟ್ಟು ಒಂದು ಒಗ್ಗರಣೆನ ಹಾಕಿದೆ. ತುಂಬ ಮಾಡಿಲ್ಲ, ಸ್ವಲ್ಪ ಮಾತ್ರ ಮಾಡಿದೆ. ಸಂಜೆಗೆ ಹಿಟ್ಟು ಉಳಿದಿದೆ, ಗೋಧಿ ಹಿಟ್ಟು, ಚಪಾತಿ ಬೇಕಾದ್ರೆ ಮಾಡ್ಕೊಳ್ಳೋಕ್ಕಾಗುತ್ತೆ ಅಂತ. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.